ಗೈಸ್ ಬೆಳಗಿನ ಶುಭೋದಯ. ನೀವು ವಿಡಿಯೋದಲ್ಲಿ ನೋಡ್ದಂಗೆ ನೈಟೇ ದೇವ್ರ ದರ್ಶನ ಮಾಡಿದ್ದಾಯಿತು. ಇವಾಗ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಎದ್ದು ಮಾನ ವಿಲೇಜ್ಗೆ ಹೋಗ್ತಾಯಿದ್ದೀನಿ. ಯಾವ ಥರ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಎಲ್ಲ ತೋರಿಸ್ತೀನಿ. ಬರೀ ಇವಾಗ ಹೊರಟೋಣ ಗೈಸ್, ಮಾನ ವಿಲೇಜ್ಗೆ ಹೋಗೋಣ. ಇವಾಗ ನಾವು ಇಲ್ಲೇ ಲೋಕಲಲ್ಲಿರೋಂಥ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಗೈಸ್. ನೀರು ಬಾಟ್ಲ ಬಿದ್ದು ಹೊಡೆದಾಯಿತು. ಇದ್ರಲ್ಲಿ ಕೊಟ್ಟ ನನಗೆ ಅನ್ನಿಸ್ತಾಯಿತ್ತು ಕುಡಿಯೋ ಬೇಡವ ಇದು ಲೋಕಲ್ಲು ಅಂತ. ದೇವರೇ ಹೊಡೆದಾಕೊಟ್ಟ. ಇಲ್ಲಿ ಶೇರಿಂಗ್ ಜಿಪ್ಪಲ್ಲಿ ಹೋಗ್ಬೋದು ಗೈಸ್. ಇವಾಗ ಇಲ್ಲೇ ಶೇರಿಂಗ್ ಜಿಪ್ಪಲ್ಲಿ ಹೋಗ್ಬಿಡೋಣ. ಬೇಜಾನ್ ಸಿಗುತ್ತೆ ಇವಾಗ ಗಾಡಿ. ಇಲ್ಲಿಂದ 50 ರೂಪಾಯಿ ಕೊಟ್ಟರೆ ಬಿಡ್ತಾರೆ ಇವರು. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಅಷ್ಟೇ ದೂರ ಗೈಸ್. ಇಲ್ಲಿ ಬದ್ರಿನಾಥ ಜಗಳ ನಡೀತೈತೆ. ನಾನೆಲ್ಲ ಇಲ್ಲಿರೋರೆಲ್ಲ ಸಾಫ್ಟು, ಜಗಳ ಆಡಲ್ಲ ಅಂದ್ಕೊಂಡಿದ್ದೆ. ಇಲ್ಲಿರೋ ಜಗಳ ಆಡ್ತಾರಪ್ಪ. ಗಾಡಿ ಗಿಡಿಗೆ ಏನೋ ಗುದ್ಬಿಟ್ಟಿರಂಗೆ ಅವನೇ ಬಡಿತಾವ್ ನಡ್ಕೊಂಡು ಒಯ್ಯ ತಾತ. ನೋಡಿ ಗೈಸ್, ಈ ಥರ ಜೀಪ್ಗಳು ಸಿಗುತ್ತೆ ನಿಮಗೆ ಮಾನ ವಿಲೇಜ್ಗೆ ಹೋಗೋಕ್ಕೆ. ಇವರಂತೂ ಸಿಕ್ಕಾಪಟ್ಟೆ ಕಷ್ಟಪಡ್ತಾರಪ್ಪ. ನಾನು ನೋಡ್ದಂಗೆ 1 ಗಂಟೆ 2 ಗಂಟೆ ಓಡಾಡ್ತಾ ಇರ್ತಾರೆ. ಇಲ್ಲೇನು ಮಾನ ವಿಲೇಜ್ಗೆ ಗಾಡಿಗಳ ಸಂಖ್ಯೆನೇ ಕಮ್ಮಿ ಗೈಸ್. ಗಾಡಿಗಳೇ ಇಲ್ಲ ಅನ್ಕೊಳ್ರಿ. ಆಮೇಲೆ ಇಲ್ಲೆಲ್ಲ ಏನು ಗೊತ್ತಾ, ಟೂರಿಸ್ಟ್ ಅವರು ಅವ್ರವ್ರು ಬಸ್ಗಳು ಹಾಕೊಂಬಿಟ್ಟಿರ್ತಾರೆ. ಈ ಟ್ಯಾಕ್ಸಿಯವರು ಅಷ್ಟೇ, ಎಲ್ಲರೂ ಬೆಳಗ್ಗೆ ದರ್ಶನಕ್ಕೆ ಹೋಗ್ಬಿಟ್ಟಿರ್ತಾರೆ. 10 ಗಂಟೆವರೆಗೆ ಯಾರು ಬರೋಲ್ಲ ಅಂತ. ಅದಕ್ಕೆ ಜೀಪ್ಗಳ ಸಂಖ್ಯೆನೇ ಕಮ್ಮಿ. ಇವಾಗ ನೋಡ್ರಿ ಎಲ್ಲ ಅವರೇ ಗೈಸ್. ಇವಾಗ ನಾವು ಹೊರಡೋ ಅಂಥ ಟೈಮು. ನನಗೆ ಗೊತ್ತು ಬಿಡ್ರಿ, ಈ ವ್ಲಾಗಲ್ಲಂತೂ ನಿಮ್ಗೆ ಮಾನ ವಿಲೇಜ್ ತೋರ್ಸೋಕ್ಕಾಗಲ್ಲ. ಗಾಡಿ ಹುಡ್ಕೋದ್ರಲ್ಲೇ ಅರ್ಧ ವ್ಲಾಗ್ ಕಳೆದೋಯ್ತದೆ ಅಂತ ಅನ್ಕೊಂತೀನಿ. ಗೈಸ್ ಒಟ್ಟಿನಲ್ಲಿ ಅದೇನೋ ಹೇಳ್ತಾರಲ್ವಾ, ಜೀವನದಲ್ಲಿ ದೇವ್ರನ್ನ ಹುಡಿಕೊಂಡು ಹೋಗ್ತೀವಿ ನಾವು. ಎಲ್ಲಂದ್ರಲ್ಲಿ ಎಲ್ಲವನೇ ಅಂತ ಹುಡಿಕೊಂಡು ಹೋಗಿ ಅಲ್ಲೋಗಿ ದುಡ್ಡು ಖರ್ಚು ಮಾಡಿ ಬರ್ತೀವಿ. ಆದರೆ ಭಗವಂತ ಯಾಕಪ್ಪ ಬತ್ತೀಯಾ ನಿನಗೆ ಅಂತಾನೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಂಗೆ ಕೊಟ್ಟಿರ್ತಾನೆ ಅಂತ ಹೇಳ್ತಾರಲ್ವಾ. ಅದು ಸತ್ಯ ಗೈಸ್. ನಿಜವಾಗ್ಲೂ ಕಣ್ಣು ಮುಂದೆ ಕಾಣೋರು ದೇವ್ರಿದ್ರೆ ನೀವು ಬೇಡಿದ್ರೆ ಕೊಡ್ತಾನೆ. ತಂದೆ ತಾಯಿನ ನೀವು ಬೇಡಲಿಲ್ಲ ಅಂದರೆ ಕೊಡ್ತಾರೆ. ಇಲ್ಲಿ ಇನ್ನೊಂದೇನು ಅಂದರೆ ಈ ಊರು ವೈಬೇ ಬೇರೆ ಗೈಸ್. ವೈಬೇ ಮಸ್ತಾಗೈತೆ. ಇವಾಗ ಯಾವುದೋ ಒಂದು ಗಾಡಿ ಬಂತು, ಇದ್ರೊಳಗೆ ಹೋಗ್ಬಿಡೋಣ ತಡೀರಿ. ಇವಾಗ ಭಯ್ಯ ಮಾನ ವಿಲೇಜ್ ಬಾಯ್ ಸಾಮನೆ ಬೈಟ್ದೆ ಟೀಗೆ ಗೈಸ್. ಮುಂದೆ ಕುಂತ್ಕೊಂಬೋಣ, ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈ 3 ಕಿಲೋಮೀಟ್ರ್ ನಿಮಗೆ ನಿಮ್ಮ ಜೀವನದಲ್ಲಿ ನೋಡದೇ ಇರೋ ಎಕ್ಸ್ಪೀರಿಯೆನ್ಸ್ ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗಿ ಕಾಣುತ್ತೆ ಗೈಸ್. ಅಂತೂ ಇಂತೂ ನಮಗೋಸ್ಕರ ಒಂದು ಜೀಪು ಬಂತು. ಇಲ್ಲಿರೋರೆಲ್ಲ ಸೈಲೆಂಟು, ನಾನು ಒಬ್ಬನೇ ವೈಲೆಂಟು ಅಂತ ಅಂದ್ಕೊಂಡಿದ್ದೆ. ನೋಡೋದ್ರೆಲ್ಲ ವೈಲೆಂಟ್ ಇದ್ದಂಗೆ ಅವ್ರು, ಆದರೆ ಒಟ್ಟಿನಲ್ಲಿ ಒಳ್ಳೆ ಜನ ಗೈಸ್. ಇದಂತೂ ಸತ್ಯವಾದ ಮಾತು. ಆಮೇಲೆ ಇದು ನೇಪಾಲ್ ಬಾರ್ಡ್ರ್ ಆಗಿರೋದ್ರಿಂದ ಹೆಚ್ಚಿನ ನೀವು ನೇಪಾಳವ್ರನ್ನೂ ನೋಡ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ನೇಪಾಲ್ ಅವರೆಲ್ಲ ಬರ್ತಾರೆ. ಅವರೆಲ್ಲ ಬಂದು ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಇಲ್ಲಿಂದ ಅವ್ರು ನೇಪಾಲ್ಗೆ ಹೋಗಿ ತಿರ್ಗಾ ಜೀವನ ಮಾಡ್ತಾರೆ. ಬರೀ ಇವಾಗ ಒಳಗೊಂದು ಖಾಲಿ ಕೂಟ ಹತ್ಕೊಡೋಣ ಗೈಸ್. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು ಗೈಸ್, ನನಗೆ ಕರೆಕ್ಟಾಗಿ ಹಿಂದಿ ಗೊತ್ತಿಲ್ಲ, ನಂಬರ್ಸು ಗೊತ್ತಿಲ್ಲ. ಕರೆಕ್ಟಾಗಿ ಹಿಂದಿ ಗೊತ್ತಿಲ್ಲ, ನಂಬರ್ಸು ಗೊತ್ತಿಲ್ಲ. ಅಂಥವನು ಇಡೀ ದೇಶ ತಿರುಗ್ತಾ ಇದ್ದೀನಿ. ಅದೊಂದು ಖುಷಿ ವಿಷಯ. ಒಟ್ಟಿನಲ್ಲಿ ಯಾರು ಏನೇ ಮಾತಾಡಿದ್ರು ಮ್ಯಾನೇಜ್ ಮಾಡೋಷ್ಟು ಬರುತ್ತೆ ಗೈಸ್ ಹಿಂದಿ. ಅದೊಂದು ಕಲ್ತಿದ್ದೀನಿ. ಮತ್ತು ಇನ್ನೇ ನಮ್ಮ ಸ್ಕೂಲಲ್ಲಿ ನಮ್ಮ ಜೊತೆ ಇದ್ದವರೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಮುಸ್ಲಿಮ್ಸ್ ಅವ್ರು ಇದ್ದಿದ್ದು. ನಮ್ಮ ಹುಡುಗರು ಅವರೇ ಅರ್ಧ ಕಲಿಸ್ಕೊಟ್ಬಿಟ್ಟವ್ರು ನನಗೆ. ಹಾಗೆ ಮಾತಾಡಿ ಅಭ್ಯಾಸ ಆಗ್ಬಿಟ್ಟದೆ ಗೈಸ್. ಫೈನಲಿ ಗಾಡಿ ಮೂವ್ ಐತೈತೆ. ನೋಡ್ಬೋದು ಯಾವ ಥರ ಕಾಣಿಸ್ತೈತೆ. ಯಾವುದು ಒಳ್ಳೆ ಅಂತ ಗೊತ್ತಿಲ್ಲಪ್ಪ ಇನ್ನೂ. ನೋಡ್ಬೇಕು ಎಲ್ಲೈತೆ ಒಳ್ಳೆ ಅಂತ. ಒಟ್ಟಿನಲ್ಲಿ ಈ ಕಡೆ ಮಾತ್ರ ಸಕ್ಕದಾಗೈತೆ ಗೈಸ್. ಈ ಕೇದಾರ್ನಾಥಲ್ಲಿ ಇರೋಷ್ಟು ಕೋಲ್ಡ್ ಇಲ್ಲ ಇಲ್ಲಿ, ಪರವಾಗಿಲ್ಲ ಇರೋದ್ರಲ್ಲಿ ಹೋಲಿಸಿದ್ರೆ.
ಗೈಸ್ ಹೆಲಿಕಾಪ್ಟ್ರಲ್ಲಿ ಯಾತ್ರೆ ಮಾಡ್ತಾರಲ್ಲ, ಹೆಲಿಪ್ಯಾಡ್ ನೋಡಿ ಇಲ್ಲಿ ಇಲ್ಲಿ ಕರ್ಕೊಂಬಂದು ನಿಲ್ಲಿಸ್ತಾರೆ. ಇಲ್ಲಿಂದ ಗಾಡಿ ಕರ್ಕೊಂಡೋಗಿ ದೇವಸ್ಥಾನ ಹತ್ರ ಬಿಡ್ತಾರೆ. ಗೈಸ್ ಇಲ್ಲಂತೂ ಜನ ಸಾಗರ ಅಲ್ಲ. ಫಸ್ಟ್ ಹಳ್ಳಿ ನೋಡೋಕೆ ಇಷ್ಟೊಂದು ಜನನ ಅಲ್ಲ, ಒಂಥರ ಕ್ಯೂರಿಯಾಸಿಟಿ. ಒಟ್ಟಿನಲ್ಲಿ ಈ ಟೂರಿಸ್ಟ್ ಎಲ್ಲ ಬರೋದ್ರಿಂದನೇ ಇಲ್ಲಿ ಇವ್ರಿಗೊಂದು ಸ್ವಲ್ಪ ಬಿಸ್ನೆಸ್ ಗೈಸ್. ಇಲ್ಲಾಂದ್ರೆ ಪಾಪ ಇನ್ನು 6 ತಿಂಗಳು ಅವ್ರದ್ದು ಹೆಂಗೆ ಕಾಲ್ಗಳೇ ಗೊತ್ತಿಲ್ಲ. ಕಾಲ ಕಳಿಯೋಕ್ಕೂ ಆಗಲ್ಲ ಬಿಡ್ರಿ, ಫುಲ್ ಎಲ್ಲ ಹಿಮ ಮುಚ್ಕೊಂಬಿಟ್ಟಿರ್ತದೆ ಪಾಪ ಇನ್ನು 6 ತಿಂಗಳು. ಗಾಯ್ಸ್ ಇವಾಗ ನೋಡ್ಬೋದು, ನಾವು ಬಂದಿದ್ದೀವಿ ಭಾರತದ ಮೊದಲ ವಿಲೇಜ್ಗೆ. ಈ ಗಾಡಿ ಬಂದ ಗೈಸ್. ಒಟ್ಟಿನಲ್ಲಿ ಈ ಊರೇ ಏನಂತಾರ ವೈಬು ಗೈಸ್. ಅಬ್ಬಾ 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 ಅಬ್ಬಾ, ನೋಡೋಕ್ಕೆ ಖುಷಿ ಆಯ್ತದೆ ನಿಮಗೆ 2 ಕಣ್ಣು. ಹಾಗೆ ನೋಡ್ತಾ ಇರಿ ಗೈಸ್, ಮುಂದುವರಿಯುತ್ತೆ ವಿಡಿಯೋ.